ಡಿಫ್ರೆಂಟ್ ಮಸಾಲಾ ರೋಟೀಸ್ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಂತರ ಚೂರು ಅರಿಶಿನ ಪುಡಿ ಹಾಕೋಬೇಕು. ಚೂರು ಅರಿಶಿನ ಪುಡಿ ಹಾಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಹೆಸರುಬೇಳೆ ಓಕೆ, ಚೆನ್ನಾಗಿ ನಾದ್ಕೋಬೇಕು. ಇದನ್ನೆಲ್ಲ ಹೆಂಗೆ ಮಾಡಬೇಕಂದ್ರೆ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಹೆಸರುಬೇಳೆ ಹಾಕ್ಕೋಬೇಕಂದ್ರೆ ಅಷ್ಟೇ, ಇನ್ ಕೇಸ್ ಬೇಕಂದರೆ. ಓಕೆ, ಎಲ್ಲದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲದು ಸ್ವಲ್ಪ ಜೀರಿಗೆ ಹಾಕಬೇಕು. ಓಕೆನಾ, ಚೆನ್ನಾಗಿ ನಾದ್ಕೋಬೇಕು ಇದನ್ನೆಲ್ಲ. ಇವಾಗ ಸ್ವಲ್ಪ ಒಣ ಹಿಟ್ಟು ಹಾಕಿ ನಾದ್ಕೊಂಡು ಓಕೆ. ನೆಕ್ಸ್ಟ್ ಎಲ್ಲ ಮಿಕ್ಸ್ ಮಾಡಿಕೊಂಡು ತಟ್ಟಬೇಕು ಇವಾಗ. ಓಕೆ, ಸ್ವಲ್ಪ ಹಿಟ್ಟು ಒಣ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಓಕೆ, ಚೆನ್ನಾಗಿ ಬರುತ್ತೆ. ಹಾಗೆ ತಟ್ಟಬೇಕು, ಏನಾಗಲ್ಲ. ನನ್ನ ಪ್ರಕಾರ ತಟ್ಟಿದ್ರೇ ಸ್ವಲ್ಪ ಟೇಸ್ಟಿ ಅನಿಸ್ತೈತೆ ಲಟ್ಟಿಸೋದು. ಬಟ್ ನನಗೇನು ಅಷ್ಟು ಟೇಸ್ಟಿ ಅನಿಸಲ್ಲ, ಬೇರೆಯವ್ರದ್ದೇನೋ ಗೊತ್ತಿಲ್ಲ, ನನ್ನ ಪ್ರಕಾರ. ನೆಕ್ಸ್ಟ್ ಇವಾಗ ಬೆನ್ಸಕ್ಕೆ ಹಾಕ್ತೀನಿ. ಇವಾಗ ಬೆನಿಯಕ್ಕೆ ಹಾಕಬೇಕು. ಬೆನೀಲಿ ಇದೆಲ್ಲ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ. ಒಂದ್ಸಲ ಮಾಡಿಕೊಡಿ. ಆರೋಗ್ಯಕ್ಕೆ ಜೀರಿಗೆ ಮತ್ತು ಹಾಗೂ ಹೆಸರು ಕಾಳು ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರೊಟ್ಟಿ ಅಂದ್ರೇ ಆರೋಗ್ಯಕರವಾಗಿರುವ ತಿಂಡಿ ಅದು. ಅದನ್ನು ಇನ್ನಿಷ್ಟು ಆರೋಗ್ಯ ಮಾಡೋಕ್ಕೆ ಸ್ವಲ್ಪ ಹೆಸರು ಕಾಳು ಹಾಗೂ ಸ್ವಲ್ಪ ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ. ಓಕೆ, ಬೆನಿಲಿ ಇದು. ಓಕೆ, ಒಂದು ಸೈಡ್ ನೀರು ಹಚ್ಚಬೇಕು. ಓಕೆ, ಒಂದು ಸೈಡ್ ನೀರು ಹಚ್ಚಿದರೆ ಇನ್ನೊಂದು ಸೈಡು ಬೆನ್ಸೋದು ಭಾರಿ ಇಂಪಾರ್ಟೆಂಟ್ ಪ್ಲೇಸ್. ಇನ್ನೊಂದು ಸೈಡ್ ಏನಿದೆ ಅಲ್ಲ, ಆ ಕಡೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಬೇಕು. ವೆರಿ ಟೇಸ್ಟಿ ಆಗಿರುತ್ತೆ. ಈಸಿ. ಚಿಕ್ಕ ಮಕ್ಕಳಿಗೆ ಮಾಡಿಕೊಟ್ರೆ ದಿನ ಮಾಡಿ ಮಮ್ಮಿ ಅಂತ ಹೇಳ್ತಾರೆ ನೋಡಿ. ಓಕೆ, ಒಂದು ಸೈಡ್ ಎಣ್ಣೆ ಹಾಕಿದ್ದು, ಒಂದು ಸೈಡು ನೀರು ಹಚ್ಚಿದ್ದು ಸ್ವಲ್ಪ. ಓಕೆ, ಬೆಂದಿದ್ದೀನ ಇಲ್ಲ ಅಂತ ನೋಡಿದ್ದೀನಿ, ಸ್ವಲ್ಪ ಬೆನಿಬೇಕು. ಒಂದು ಸಲ ಚೆಕ್ ಮಾಡ್ಕೋಬೇಕು, ಡೈರೆಕ್ಟ್ ಹೀಗೆ ತೆಗಿಯೋಂಗಿಲ್ಲ ಯಾವಾಗೂ. ಓಕೆ, ಸ್ವಲ್ಪ ಮೂಮೆಂಟ್ ಆದರೆ ಬೆಂದಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಈ ಸೈಡ್ ಸ್ವಲ್ಪ ಎಣ್ಣೆ ಎಲ್ಲ ಕಡಿಮೆ ಆಗಿದೆ ಅನಿಸುತ್ತೆ, ಎಣ್ಣೆ ಹಚ್ತೀನಿ ಈ ಸೈಡ್. ಓಕೆ, ಮತ್ತು ಅಷ್ಟೊಂದು ಎಣ್ಣೆ ಏನಾದರೂ ಶಾರ್ಟೇಜ್ ಅನಿಸಿದರೆ ಇದು ಬೆನ್ಸೋದು ಒಂದು ಕಲೆ. ಎಣ್ಣೆ ಹಚ್ಚಿ ಬೆನ್ನಿಸ್ಬೇಕಷ್ಟೇ, ಏನೇನಿಲ್ಲ. ನೀಟಾಗಿ ಒಂದು ಸೈಡ್ ನೀರು ಹಚ್ಚಬೇಕು. ಚಿಕ್ಕ ಮಕ್ಕಳಿಗೆ ರೊಟ್ಟಿ ತಿನ್ನಿಸೋದು ಒಂದು ಕಷ್ಟ ಅಲ್ಲ. ಈ ಥರ ಮಾಡಿಕೊಟ್ರೆ ದಿನ ಮಾಡಿಕೊಡಿ ಮಮ್ಮಿ ಅಂತ ಕೇಳ್ತಾರೆ. ಎರಡು ಸೈಡು ನೀಟಾಗಿ ಬೆಂದಿದೆ, ಚೆನ್ನಾಗಿದೆ. ಹೆಸರು ಬೇಳೆ ಎಲ್ಲ ಹಾಗೆ ಕಾಣಿಸ್ತಾ ಇದೆ, ಟೇಸ್ಟಿ ಆಗಿರುತ್ತೆ ಇದು. ಇನ್ನೂ ಒಂದು ರೊಟ್ಟಿ ಮಾಡೋಕ್ಕೆ ಮಸಾಲ ರೊಟ್ಟಿನೇ ಇದು. ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಧನಿಯಾ ಹಾಗೂ ಜೀರಿಗೆ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಸಾಕಿಷ್ಟೇ. ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಜೀರಿಗೆ, ಧನಿಯಾ ಹುರ್ಕೊಂಡಿದ್ದೀನಿ. ಮಸಾಲೆನ ಪುಡಿ ಮಾಡ್ಕೋಬೇಕು. ನೀರು ಹಾಕ್ಲಾರ ಹಂಗೆ ಒಣ ಪುಡಿ ಮಾಡ್ಕೋಬೇಕು. ಮುದ್ದೆ. ನೆಕ್ಸ್ಟು ಉಪ್ಪು, ನೈಸ್ ಉಪ್ಪು ಹಾಕ್ಕೊಂಡು ಹಾಗೂ ಹುರಿದು ಪುಡಿ ಮಾಡಿರುವ ಮಸಾಲ ನೋಡಿ ಹಾಕೋಬೇಕು. ಅಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರೆ. ಬೆಳ್ಳುಳ್ಳಿ
ಹಾಗೂ ಜೀರಿಗೆ, ಧನಿಯಾ, ಒಣಮೆಣಸಿನ್ಕಾಯಿ ನೀಟಾಗಿ ಹುರ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಂಡಿರೋದು. ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರ ನೋಡಿ. ಖಾರ ನೋಡಿ ಹಾಕ್ಕೊಂಡ್ರೆ ಚೆನ್ನಾಗಿ. ಓಕೆ, ನೆಕ್ಸ್ಟ್ ಎಲ್ಲ ಮುದ್ದೆ ಮಾಡ್ಕೊಂಡಿದ್ದು. ನನ್ನ ಪ್ರಕಾರ ಏನು ಗೊತ್ತಾ, ನಾನು ಹೇಳೋದಾದರೆ ಲಟ್ಟಿಸಿದ್ರೆ ಟೇಸ್ಟ್ ಇರಲ್ಲ. ಬೇರೆಯವ್ರದ್ದೇನೋ ಗೊತ್ತಿಲ್ಲ ನನಗೆ, ಬಟ್ ನನ್ನ ಪ್ರಕಾರ ನಾನು ತಿನ್ನೋದು ನಾನು ಮಾಡ್ತೀನಲ್ಲ, ಹೊಡೆದು ಮಾಡಿದ್ರೇ ಚೆನ್ನಾಗ. ನೆಕ್ಸ್ಟ್ ಇವಾಗ ಆಯ್ತಲ್ಲ, ಹೊಡಿತೀನಿ. ಓಕೆ, ಇದು ಎಡ್ಜಸ್ ಎಲ್ಲ ಹಿಂಗೆ ಬ್ರೇಕ್ ಆದಾಗ ಹಿಂಗೆ ಟಚ್ ಅಪ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ. ಅದೇನು ಬ್ರಹ್ಮ ವಿದ್ಯೆ ಏನಲ್ಲ, ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಓಕೆ, ಇದು ಈ ಥರ ಈ ಕೈ ಇದೆ ಅಲ್ಲ, ಇದರಿಂದ ಹಿಂಗೆ ಟರ್ನ್ ಮಾಡ್ತಾನೆ ಇರಬೇಕು. ಹಿಂಗೆ ಹೊಡಿತಾ ಟರ್ನ್ ಮಾಡಬೇಕು. ಸ್ವಲ್ಪ ಕೈಗೆ ಹತ್ಕೋಬಾರ್ದು ಅಂತ ಅಂದರೆ ಮಣ ಇಟ್ಟು ಹಾಕಿ. ಸೊ ಕೆಳಗಡೆ ಕೂಡ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಕೆಳಗೆ ಹಾಕ್ಕೊಂಡ್ಲೇಬೇಕು ಕಂಪಲ್ಸರಿ, ಇಲ್ಲಾಂದರೆ ಮೂಮೆಂಟ್ ಆಗೋಲ್ಲ. ಓಕೆ, ನೆಕ್ಸ್ಟ್ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊ. ಚಿಕ್ಕ ಮಕ್ಕಳೆಲ್ಲ ತಿನ್ನಲ್ಲ, ರೊಟ್ಟಿ ಬೇಡ ಅಂತ ಹಠ ಮಾಡ್ತಾರೆ. ಹಾಗಾಗಿ ಚಿಕ್ಕ ಮಕ್ಕಳ ರೊಟ್ಟಿ ತಿನ್ನಿಸ್ಬೇಕು. ಆರೋಗ್ಯಕ್ಕೂ ಒಳ್ಳೆಯದು, ಯಾಕಂದರೆ ಇದರಲ್ಲಿ ಜೀರಿಗೆನೂ ಹಾಕಿದ್ದೆ. ಹಾಗೂ ನೆಕ್ಸ್ಟ್ ನೋಡಿ, ಯಾಕೆ ಬರಲ್ಲ, ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ಟ್ರೈ ಮಾಡಿಕೊಡಿ, ಚಿಕ್ಕ ಮಕ್ಕಳಿಗೆ ಮಾಡಿಕೊಡಿ. ದಿನ ಬೇಕಂತ ಕೇಳ್ತಾರೆ ಮಕ್ಕಳು. ಓಕೆ, ಇದು ಬೆನ್ನಿಸ್ತೀನಿ. ಓಕೆ, ಈ ರೊಟ್ಟಿ ತೆಗಿಯೋದೈತಲ್ಲ, ಇದಷ್ಟೇ, ಏನಿಲ್ಲ. ಈ ಥರ ಕೈ ಹಾಕು. ಓಕೆ, ಇಲ್ಲ ನಮಗೆ ಎಷ್ಟು ಬರಲ್ಲ ಅಂತಂದರೆ ಇದು ಫಸ್ಟ್ ಲೆಫ್ಟ್ ಹ್ಯಾಂಡ್ ಇಡಬೇಕು. ಲೆಫ್ಟ್ ಹ್ಯಾಂಡ್ ಇಟ್ಟು ಈ ಪೋರ್ಷನ್ನ ಇದ್ರ ಮೇಲೆ ಹಾಕಬೇಕು. ಓಕೆ, ಈ ಲೆಫ್ಟ್ ಹ್ಯಾಂಡ್ ಹಿಂಗಿಟ್ಟು ರೈಟ್ ಹ್ಯಾಂಡಿಂದ ಈ ರೊಟ್ಟಿ ಇದ್ರ ಮೇಲೆ ಹಾಕಬೇಕಷ್ಟೆ. ಅದು ಒಂದು ದಿವಸ ತೋರಿಸಿಕೊಡ್ತೀನಿ. ಓಕೆ, ಇವಾಗ ನಾನು ನಾನೇ ಬೆನ್ನಿಸ್ತೀನಿ, ತೆಗಿಯೋಕ್ಕೆ ಬರುತ್ತೆ ನನಗೆ. ಈಗ ಬೆನ್ಸಾಗಿ ಹಾಕಿ ಬೆನೀತಾ ಇದೆ. ಒಂದು ಸೈಡ್ ಎಣ್ಣೆ ಹಾಕಬೇಕು, ಹಿಂದೆಗಡೆ ಎಣ್ಣೆ ಹಾಕಬೇಕು. ಹಿಂದುಗಡೆ ಎಣ್ಣೆ ಹಾಕಿ, ಓಕೆ, ನೀರು ಹಚ್ಚಬೇಕು ಈಗ ಒಂದು ಸೈಡು. ಓಕೆ, ಸಾರಿ ಬೆನ್ನಿಲಿದು. ಎರಡು ಮಸಾಲ ರೊಟ್ಟಿ ವೆರಿ ಟೇಸ್ಟಿಯಾಗಿರುತ್ತೆ. ವೆರಿ ಸಿಂಪಲ್ ಆ್ಯಂಡ್ ಈಸಿ. ಒಮ್ಮೆ ಮನೆಯಲ್ಲಿ ಚಿಕ್ಕ ಮಕ್ಕಳು ರೊಟ್ಟಿ ಬೇಡ ಬೇಡ ಅನ್ನೋರೆಲ್ಲ ದಿನ ರೊಟ್ಟಿ ಕೊಡ್ರಿ ಅಂತ ಕೇಳ್ತಾರೆ ನೋಡಿ.